ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ಏಕಲಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾವಿದ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾತವಾಸವನ್ನು ಪರಮಾತ್ಮನ ಅನುಗ್ರಹದಿಂದ ಪೂರ್ಣವಾಗಿ ಮುಗಿಸಿದ್ದಾರೆ. ಆ ವಿರಾಟರಾಜನ ಆಸ್ಥಾನದಲ್ಲಿ ಕೀಚಕ ಸತ್ತಿದ್ದಕ್ಕಾಗಿ ವಿರಾಟರಾಜನ ಪಟ್ಟಣದಲ್ಲಿ ಆ ರಾಜ್ಯದ ಮೇಲೆ ದುರ್ಯೋಧನ ಆಕ್ರಮಣ ಮಾಡಿಸಿದ ಸುಶರ್ಮದಿಂದ. ಆ ಸುಶರ್ಮ ತಾನು ದಕ್ಷಿಣ ಗೋಗ್ರಹಣವನ್ನು ಮಾಡಿದ. ಉತ್ತರ ಗೋಗ್ರಹಣವನ್ನು ಮರುದಿನ ಎಲ್ಲ ದುರ್ಯೋಧನಾದಿಗಳು ಬಂದು ಆಕ್ರಮಣ ಮಾಡಿದಾಗ ಅರ್ಜುನ ಏಕಾಕಿಯಾಗಿ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಮೋಹನಾಸ್ತ್ರವನ್ನು ಬಿಟ್ಟು ಅವರನ್ನು ಮೂರ್ಛೆಗೊಳಿಸಿ ಎಲ್ಲ ಮೈ ಮೇಲಿದ್ದ ಬಟ್ಟೆಗಳನ್ನು ತಂದು ಆ ಉತ್ತರಾದೇವಿಗೆ ಕೊಟ್ಟು ಮನೆಗೆ ಬರ್ತಾರೆ. ಜಯಜಯಕಾರ ಆಗ್ತದೆ. ವಿರಾಟರಾಜನಿಗೆ ಬಹಳ ಸಂತೋಷವಾಗ್ತದೆ. ನನ್ನ ಮಗ ಉತ್ತರ ಕುಮಾರ ಕೇವಲ ಮಾತನಾಡ್ತಾನೆ, ಪರಾಕ್ರಮ ಇಲ್ಲ ಅಂತ ನೀವೆಲ್ಲ ಅಂತಿದ್ದಿರಿ. ಈಗ ಉತ್ತರ ಕುಮಾರನೇ ಎಲ್ಲರನ್ನ ಮತ್ತು ಹೊಡೆದು ಓಡಿಸಿ ಗೆದ್ದು ಬಂದಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಇದ್ದಾಗ ಯುಧಿಷ್ಠಿರ ಯತಿವೇಷದಲ್ಲಿ ಇರ್ತಾನೇನ. ಅವಾಗ ಹೇಳ್ತಾನೆ, ಅವನು ಮಾಡಿದ್ದಲ್ಲದು, ಷಂಡವೇಷದಲ್ಲಿ ಇದ್ದಾನಲ್ಲ ಆ ಬೃಹನ್ನಲ, ಅವನು ಮಾಡಿ ಅವರನ್ನು ಓಡೋಸಿದ್ದು. ಆಗ ಸಿಟ್ಟಿಗೆ ಬಂದು ಕವಡಿಯಿಂದ ಅವನ ತಲೆಗೆ ಹೊಡಿತಾನೆ. ರಕ್ತ ಬೀಳುತ್ತಿರ್ತದೆ. ದ್ರೌಪದಿ ಹಿಡಿತಾಳೆ. ಆಗ ಭೀಮಸೇನ ದೇವರ ಪ್ರತಿಜ್ಞೆ, ನಮ್ಮ ಅಣ್ಣನ ರಕ್ತ ಭೂಮಿಗೆ ಅದರ ಒಂದು ಹನಿ ಬಿತ್ತು ಅಂದರೆ ಅವರ ವಂಶ ನಿರ್ವಂಶ ಮಾಡಿ ಒಗಿತೇನೆ ಅಂತ ಅವನ ಪ್ರತಿಜ್ಞೆ ಇರ್ತದೆ ಭೀಮಂದು. ಹಾಗಾಗಿ ದ್ರೌಪದಿ ಆಶ್ರಯ ಕೊಟ್ಟಂತಹ ವಿರಾಟರಾಜನಿಗೆ ಹಾಗಾಗಬಾರದು ಅನ್ನೋ ಸಲುವಾಗಿ ತಡಿತಾಳೆ. ಆಮೇಲೆ ಗೊತ್ತಾಗ್ತದೆ ಮರುದಿವಸ ನಿಜವಾದ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಾಗ ಕ್ಷಮ ಕೇಳ್ತಾನೆ. ಮಾಡಿದ್ದು ದೊಡ್ಡ ಅಪರಾಧವಾಯಿತು. ಇಷ್ಟು ಮಹಾನುಭಾವರು, ನೀವು ಮಹಾತ್ಮರು, ಬಲವಂತರು, ವಿಷ್ಣು ಭಕ್ತರು, ಅಂಥವರಿಗೆ ಇಷ್ಟು ನಾನು ತೊಂದರೆ ಕೊಟ್ಟೆ ಅಂತ ಹೇಳಿ ಭಾಳ ಪಶ್ಚಾತ್ತಾಪದಿಂದ ನೆರಳಿದಾಗ ಕ್ಷಮೆ ಮಾಡ್ತಾರೆ. ಕ್ಷಮೆ ಮಾಡಿ ಪಾಂಡವರನ್ನು ಹೋಗ್ತಾರೆ. ಉಪಪ್ಲಾವ್ಯ ನಗರಕ್ಕೆ ತಾವು ಹೋಗಿದ್ದಾರೆ. ನಾವು ನೋಡಿಬಿಟ್ಟಿದ್ದೇವೆ ಅರ್ಜುನನನ್ನು. ಹಾಗಾಗಿ ಮತ್ತೆ ಪುನಃ ವನವಾಸ ಅಜ್ಞಾತವಾಸ ಆಗಬೇಕು ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಬುದ್ಧಿವಾದವನ್ನು ಹೇಳ್ತಾರೆ. ಕೇಳಲಿಕ್ಕೆ ತಯಾರಾಗುವುದಿಲ್ಲ. ಸೌರಮಾಸಾನುಸಾರೇಣ ಅವರು ಪೂರ್ಣವಾಗಿ ಆಗದೇ ಇದ್ದರೂ ಚಂದ್ರಮಾಸಾನುಸಾರೇಣ ಪಕ್ಷ, ತಿಂಗಳು ಮತ್ತು ವರ್ಷ ಇವುಗಳಿಗೆ ಚಂದ್ರನನ್ನು ನೋಡ್ತಾರೆ. ಆ ರೀತಿಯಿಂದ ಅವರು ಪೂರ್ಣವಾಗಿದೆ. ಅಜ್ಞಾತವಾಸ ಮುಗಿದಾಗಿದೆ. ರಾಜ್ಯವನ್ನು ಕೊಡು ಅಂತಂದಾಗ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಉಪಪ್ಲಾವ್ಯ ನಗರದಲ್ಲಿ 1 ವರ್ಷಗಳ ಕಾಲ ಇದ್ದು
ಯುದ್ಧಕ್ಕೆ ಬೇಕಾದ ಸಮಗ್ರ ತಯಾರಿಗಳನ್ನು ಮಾಡಿಕೊಳ್ಳುತ್ತಾರೆ. ತತಸ್ಸಮಂತ್ರ್ಯಾನುಮತೆ ಕೃಷ್ಣಸ್ಯ ಸ್ವಪುರೋಹಿತಂ ದ್ರುಪದ ಪ್ರೇಷಯಾಮಾಸ. ದ್ರುಪದ ರಾಜ ಮತ್ತು ಧಾತರಾಷ್ಟ್ರನ ಅಂದರೆ ದುರ್ಯೋಧನನ ಕಡೆಗೆ ಒಬ್ಬ ದೂತನನ್ನು ಕೊಟ್ಟು ಕಳಿಸ್ತಾನೆ. ಧೃತರಾಷ್ಟ್ರಶ್ಚ ಶಾಂತೈ ಸಗತ್ವಾ ಧೃತರಾಷ್ಟ್ರಂ ತಂ ಭೀಷ್ಮದ್ರೋಣಾಧಿವಿರ್ಯುತಂ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರಿರ್ತಾರೆ. ಉವಾಚನ ವಿರೋಧ ಮಾಡೋದು ಬೇಡ, ಅವರ ರಾಜ್ಯವನ್ನು ಕೊಟ್ಟುಬಿಟ್ರೆ ಆಯಿತು. ಅರ್ಧ ರಾಜ್ಯವನ್ನು ಕೊಟ್ಬಿಟ್ರೆ ಇಂದ್ರಪ್ರಸ್ಥ ಅವ್ರದ್ದೇನಿದೆ ಅಷ್ಟು ಕೊಟ್ಟುಬಿಟ್ರೆ ತಮ್ಮ ಪೂರ್ತಿ ತಾವು ಆರಾಮಾಗಿರ್ತಾರೆ, ಯುದ್ಧವಾಡೋದು ಬೇಡ, ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಕಳಿಸಿದರೆ ಕೇಳಿಕ್ಕೆ ತಯಾರಿಲ್ಲ, ಕೊಡೋದಿಲ್ಲ ಅಂತ ಹೇಳೋದು. ಯಸ್ಯ ಭೀಮಾರ್ಜುನೋ ಯೋಧೋ ನೇತಾ ಯಸ್ಯ ಜನಾರ್ದನ. ಆ ಕಡೆಗೆ ಯುದ್ಧವನ್ನು ಆಡೋರು ಭಾರೀ ಜಟ್ಟಿಯಾದ ಭೀಮಾರ್ಜುನರು ಇದ್ದಾರೆ. ಅವರನ್ನು ಪ್ರೇರಿಸುವ, ಅವರಲ್ಲಿ ಹಿಂದೆ ನಿಂತು ಎಲ್ಲವನ್ನೂ ರಕ್ಷಣೆ ಮಾಡುವಂತಹ ಪರಮಾತ್ಮ ಶ್ರೀಕೃಷ್ಣ ಇದ್ದಾನೆ ಸ್ವಯಂ. ಹಾಗಾಗಿ ಅವರ ಸಾಮರ್ಥ್ಯ, ಅವರ ಪರಾಕ್ರಮದ ಮುಂದೆ ನಿಮ್ದೇನು ನಡೆಯುವುದಿಲ್ಲ ಅಂತ ಹೇಳಿದರೂ ಕೇಳಲಿಕ್ಕೆ ತಯಾರಾಗ್ತಲ್ಲ. ಶ್ರುತಾಸ್ತೆ ಭೀಮ ನಿಮಿತ ಜರಾಸಂಧಾದಯೋಖಿಲಾ. ಜರಾಸಂಧನಿಗೆ ವಶರಾಗದೇ ಇದ್ದ ರಾಜರುಗಳಿಲ್ಲ, ಅಷ್ಟು ಮಹಾಬಲಿಷ್ಠ ಜರಾಸಂಧ. ಅಂಥ ಮಹಾಬಲಿಷ್ಠನಾದ ಜರಾಸಂಧನನ್ನು ಭೀಮ ಅನಾಯಾಸವಾಗಿ ಕೊಂದು ಹಾಕಿದ. ಅಂದಮೇಲೆ ಇಷ್ಟು ಪರಾಕ್ರಮಿಯಾದ ಭೀಮನ ಎದುರಾಗಿ ನಿಂತು ನೀವೆಲ್ಲ ಯುದ್ಧವಾಡ್ತೀರಾ? ಅದು ಆಡೋದು ಬೇಡ, ಅವರಿಗೆ ಕ್ಷಮೆ ಕೇಳಿ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಅವ್ರ ಪಾಲಿಗೆ ಅವರನ್ನು ಬಿಟ್ಟು ಬಿಡ್ರಿ. ಅವರ ಪಾಡಿಗೆ ಅವರನ್ನು ಬಿಡಲಿಲ್ಲ ಅಂತ ಆದರೆ ಯುದ್ಧ ಮಾಡಿ ನಿಮ್ಮನ್ನೆಲ್ಲ ಕೊಂದು ಹಾಕೋದು ಇದು ನಿಶ್ಚಯ ಅಂತ ಹೇಳಿದಾಗ ತೀರ್ಥ ಅನೇಕ ರಾಕ್ಷಸರನ್ನೆಲ್ಲ ಕೊಂದಿದ್ದಾನೆ. ಹಾಗಾಗಿ ಅವನನ್ನು ಮತ್ತೆ ನೀವು ರಾಜ್ಯ ಒಪ್ಪಂದ ಮಾಡಿಕೊಂಡು ನೀವು ಸುಮ್ಮನಿರದೆ ಒಳ್ಳೆಯದು ಅಂತ ಹೇಳಿದರೂ ಕೇಳಲಿಕ್ಕೆ ತಯಾರಿಲ್ಲ. ಯಮೋ ಯುಧಿಷ್ಠಿರಂ ಕೃಷ್ಣ ಚಾದೈವ ಪರಾದ್ರವತ ದೃಷ್ಟ್ವಾ ಭೀಮೇನ ತಾಂ ತ್ಯಕ್ತ್ವಾ ಸಂಭಕ್ತೇನ ತೇನ ಸಂಗರೇ. ನಿವಾತ ಕವಚರು ಅವರನ್ನು ಸಂಹಾರ ಮಾಡಿದ್ದಾನೆ. ಜಾನಾಸಿ ಚ ಹರೇರ್ವೀರ್ಯಂ ಯಸ್ಯೇದಂ ಅಖಿಲಂ ವಶೆ. ಸ್ವಯಂ ಕೃಷ್ಣ ಪರಮಾತ್ಮ ಇದ್ದಾನೆ, ಇದಕ್ಕಿಂತ ಹೆಚ್ಚೇನು ಬೇಕು? ಅನಾಯಾಸವಾಗಿ ಎಲ್ಲವನ್ನು ಗೆದ್ದು ಬಿಡ್ತಾರೆ ಅವರು. ಏನೋ ಸ್ವಲ್ಪ ತೊಂದರೆಗಳಾಗಬಹುದು, ಕೃಷ್ಣನೇ ಸ್ವಯಂ ತಾನು ನಿಯಾಮಕನಾಗಿ ನಿಂತಾಗ ಹರೇರ್ವೀರ್ಯಂ ಯಸ್ಯೇದಂ ಅಖಿಲಂ ವಶೆ. ಸಮಸ್ತ ಚರಾಚರವಾದ ಪ್ರಪಂಚ ಆ ಕೃಷ್ಣನ ವಶದಲ್ಲಿ ಇದೆ. ರುದ್ರ ಶಕ್ರಾದ್ಯಂ ಚೇತನಾತ್ಮಕಂ. ಬ್ರಹ್ಮದೇವರು, ರುದ್ರದೇವರು, ಸಮಸ್ತ ಚೇತನಾತ್ಮಕವಾದ ಪ್ರಪಂಚ ಇದು ಯಸ್ಯ ಅಖಿಲಂ ವಶೆ, ಎಲ್ಲ ಪರಮಾತ್ಮನ ವಶದಲ್ಲಿ ಇದೆ. ಅಂದ ಮೇಲೆ ನಾವು ವಿಚಾರ ಮಾಡಿ ಮುಂದೆ ಹೆಜ್ಜೆಯನ್ನು ಇಡಬೇಕು. ಹಾಗಾಗಿ ಪಾಂಡವರಿಗೆ ರಾಜ್ಯವನ್ನು ಕೊಡೋದು ಲೇಸು ಅಂತ ಹೇಳಿದರು. ತಸ್ಮಾದ್ ಏತೇ ಪಾಲಿತಸ್ಯ ಧರ್ಮಸ್ಯ ಸುಖಂ ವಸು ದೀಯತಾಮಿತಿ ತೇನೋಕ್ತ ಧೃತರಾಷ್ಟ್ರೋ ನ ಚಾಕರೋ. ತತಃ ಸಹೇವ ಯದುಭಿಃ ಕೃಷ್ಣಂ ದ್ವಾರವತೀಂ ಗತಂ ಯುದ್ಧ ಸಹಾಯಮಿಚ್ಛಂತೋ. ಇಷ್ಟಾದರೂ ಅವನೇನು ರಾಜ್ಯ ಕೊಡ್ಲಿಕ್ಕೆ ತಯಾರಾಗೋದಿಲ್ಲ. ಯುದ್ಧಕ್ಕೆ ನಾನು ತಯಾರಿದ್ದೇನೆ, ಯುದ್ಧವನ್ನೇ ಆಡೋಣ ಅಂತ ದುರ್ಯೋಧನ ಅವರಿಗೆ ಯುದ್ಧದ ಆಮಂತ್ರಣವನ್ನೇ ಕೊಟ್ಟಂತೆ ಮಾಡ್ತಾನೆ. ಆಯಿತು, ಯುದ್ಧವಾಡೋದು ಅಂತ ನಿಶ್ಚಯವಾಗಿದೆ. ಹಾಗಾಗಿ ಯುದ್ಧಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು, ಮೊದಲಿಗೆ ಸೈನ್ಯವನ್ನು ಕೂಡಿಸಬೇಕು. ಹಾಗಾಗಿ ಆಯಾ ರಾಜರ ಕಡೆಯಿಂದ ಹೋಗಿ ಆ ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ. ಮೊದಲಿಗೆ ಹೋಗೋದು ಯಾರು? ಕೃಷ್ಣನ ಹತ್ರ ಹೋಗೋಣ ಅಂತ ಹೇಳಿ ಅರ್ಜುನನೂ ಈ ಕಡೆಗೆ ತಯಾರಾಗ್ತಾನೆ, ದುರ್ಯೋಧನನೂ ಆ ಕಡೆಗೆ ತಯಾರಾಗಿ ಕೃಷ್ಣನ ಹತ್ರ ಮತ್ತು ಯುದ್ಧದ ಸಹಾಯವನ್ನು ಬೇಡೋದಕ್ಕೆ ಹೋಗ್ತಾರೆ. ಯುದ್ಧ ಸಹಾಯಮಿಚ್ಛಂತೋ ಧಾತರಾಷ್ಟ್ರ ಧನಂಜಯೋ. ದುರ್ಯೋಧನ, ಧನಂಜಯ, ಅರ್ಜುನ ಇಬ್ಬರೂ ಬರ್ತಾರೆ. ಯುಗಪತ್ ಯೈತುಸ್ತತ್ರ ವೇಗೇನ ಅಜಯತ್ ಅರ್ಜುನಂ. ದುರ್ಯೋಧನ ಶಿರಸ್ಥಾನ ಆಸೀನೋ ಭೂತ್ ಹರೇಸ್ತದ. ದುರ್ಯೋಧನೂ ಬರ್ತಾನೆ, ಅರ್ಜುನನೂ ಬರ್ತಾನೆ. ಆದರೆ ದುರ್ಯೋಧನ ತಾನು ಕೃಷ್ಣನ ತಲೆಯ ಮೇಲೆ ಇರ್ತಾನೆ. ಅಂದರೆ ಮಲಗಿದ ಪರಮಾತ್ಮ ನಿದ್ರಾವಿಹೀನ, ನಿದ್ರೆ ಇಲ್ಲ ಅವನಿಗೆ, ಆದರೂ ಮಲಗಿದಂತೆ ನಾಟಕ ಮಾಡುತ್ತಾ ಇರ್ತಾನೆ ಪರಮಾತ್ಮ. ಆಗ ಪರಮಾತ್ಮನ ತಲ್ದಿಂಬು, ಹಾಸಿಗೆ ಮುಗಿದ ಮೇಲೆ ತಲ್ದಿಂಬು ಆದ ಮೇಲೆ ಒಂದಲ್ಲಿ ಹಿಂದುಗಡೆ ತಾನು ಇರ್ತಾನೆ. ಅರ್ಜುನ ತಾನು ಪರಮಾತ್ಮನ ಪಾದ ಹತ್ರನೇ ಕೂತಿರ್ತಾನೆ. ದುರ್ಯೋಧನ ನಾನು ರಾಜಾದಿರಾಜ, ದರ್ಪಾನ್ ನಾಹಂ ರಾಜರಾಜ ಉಪಾಸ್ಯೆ ಪಾದಯೋರಿತಿ. ಗೊಲ್ಲ ಇವನು ಕೃಷ್ಣ ಸಹಾಯವನ್ನು ಕೇಳಲಿಕ್ಕೆ ಬಂದಿದ್ದಾನೆ. ಅಂತಹ ಕೃಷ್ಣ ಇವ ಗೊಲ್ಲ,
ಅವನ ಪಾದದ ಹತ್ರ ನಾನೇ ಕೊಡಬೇಕು, ನಾನು ರಾಜಾದಿರಾಜ ಅಂತ ಸ್ವಕ್ಕಿನಿಂದ ಕೃಷ್ಣನ ತಲೆ ಮೇಲೆ ಇದ್ದಾನೆ. ಅಸುಪ್ತವತ್ ತಯೋರಾಗಮನಂ ಪೂರ್ವಂ ಜ್ಞಾತ್ವೈವ ಹಿ ಹರಿಪ್ರಭು, ಸರ್ವಜ್ಞನಾದ ಭಗವಂತ ಅವರಿಬ್ಬರು ಬಂದದ್ದನ್ನು ಪೂರ್ಣ ತಿಳಿದಿದ್ದ. ಆದರೂ ಅಸುಪ್ತ ಸುಪ್ತಿವತ್ ಶಿಷ್ಯೇ ತತ್ರಾತಿಷ್ಠತ್ ಧನಂಜಯ. ನಿದ್ರಾವಿಹೀನನಾಗಿದ್ದರೂ ನಿದ್ರೆ ಮಾಡುವಂತೆ ನಾಟಕ ಮಾಡ್ತಾ ಅಲ್ಲಿ ಪರಮಾತ್ಮ ಇದ್ದಾನೆ. ಆಗ ಪರಮಾತ್ಮ ಕಣ್ಣನ್ನು ಬಿಟ್ಟಾಗ ಎದುರಿಗೆ ಕೂತಿದ್ದವನು ಯಾರು? ಅರ್ಜುನ ಕಂಡುತ್ತಾನೆ. ಕಂಡಾಗ ಬಾ ಅರ್ಜುನ, ಯಾವಾಗ ಬಂದಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚಿತವಾಗಿ ಏನು ದುರ್ಯೋಧನ ಹೇಳ್ತಾನೆ? ತಮೈಕ್ಷತ್ ಪ್ರಥಮಂ ದೇವೋ ಜಾನನ್ನಪಿ ಸುಯೋಧನಂ. ದುರ್ಯೋಧನ ಬಂದಿದ್ದಾನೆ ಅಂತ ಗೊತ್ತಿತ್ತು ಕೃಷ್ಣನಿಗೆ, ಆದರೆ ಕಣ್ಣಿಗೆ ಮೊದಲಿಗೆ ಕಂಡದ್ದು ಅರ್ಜುನ. ಹಾಗಾಗಿ ಅರ್ಜುನನ ಮೊದಲಿಗೆ ಸ್ವಾಗತಂ ಫಲ್ಗುನೇತ್ಯುಕ್ತೆ ಪೂರ್ವಂ ಆಗಮದಹಂ ತ್ವಿತಿ. ಅರ್ಜುನಕ್ಕಿಂತ ಮುಂಚೆ ನಾನು ಬಂದೇನೆ ಅಂತ ಹಿಂದಿಂದ ಒಂದು ಆವಾಜು ಬಂತು. ಯಾರು ಅಂತ ನೋಡಿದರೆ ದುರ್ಯೋಧನ ಇದ್ದ. ದುರ್ಯೋಧನಸ್ತಂಚ ಸ್ವಾಗತೇನಾಭ್ಯ ಪೂಜಯತ್. ಅವನು ಸ್ವಾಗತ ಮಾಡ್ತಾನೆ ಕೃಷ್ಣ. ಹೌದಾ, ನೀನು ಬಂದೀಯಾ, ಒಳ್ಳೆಯದಾಯಿತು, ಬಾ ಮನೆಗೆ ಬಂದಿಯಲ್ಲ, ಭಾಳ ಸಂತೋಷ, ರಾಜ್ಯಕ್ಕೆ ಬಂದಿ ಸಂತೋಷ. ತಯೋರಾಗಮನಂ ಹೇತುಂ, ಅವನು ಬಂದದ್ದು ಯಾಕೆ, ಕಾರಣ ಏನು ಎಲ್ಲ ಕೃಷ್ಣ ತಿಳಿದಿದ್ದಾನೆ, ಗೊತ್ತಿದೆ. ಏಕ ಪೂರ್ವಾಗತೋ ಅನ್ಯತ್ರ ಪೂರ್ವದೃಷ್ಟೋ ಮಯ ಯತಃ. ಇಬ್ಬರೂ ಏಕಕಾಲಕ್ಕೆ ಬಂದಿರಬಹುದು, ಅಥವಾ ಅರ್ಜುನಕ್ಕಿಂತ ಮುಂಚಿತವಾಗಿ ನೀನು ಬಂದಿರಬಹುದು. ನೀನು ಹೇಳ್ತೀಯಲ್ಲ, ಹೇಳು. ಆದರೆ ಮುಂಚಿತವಾಗಿ ನನಗೆ ಕಣ್ಣಿಗೆ ಕಂಡವನು ಅರ್ಜುನ. ಹಾಗಾಗಿ ಸಮಂ ಕರಿಷ್ಯೆ ಇವಯೋರೇಕತ್ರಾಹಂ ನಿರಾಯುಧ. ನಿಮ್ಮಿಬ್ಬರಿಗೂ ಸಮಾನವಾಗಿ ನಾನು ಹಂಚ್ತೇನೆ. ಯುದ್ಧ ಸಹಾಯವನ್ನು ಕೇಳಲಿಕ್ಕೆ ಬಂದಿದ್ದಲ್ಲ ನೀವೆಲ್ಲ, ಅರ್ಜುನ ದುರ್ಯೋಧನ. ಹೌದು, ಹಾಗಾದ ಮೇಲೆ ನಿಮಗೆ ಯುದ್ಧಕ್ಕೆ ಸಹಾಯವನ್ನು ಮಾಡ್ತೇನೆ. ಇಬ್ಬರೂ ನೀವು ನಮ್ಮ ಬಳಗಂದರು. ಅರ್ಜುನನೂ ಬಳಗ, ನೀನು ನನ್ನ ಬಳಗ. ಹಾಗಾಗಿ ಇಬ್ಬರೂ ಸಮಾನ. ನನಗೂ ಇಬ್ಬರೂ ನನಗೆ ಸಮಾನರಾದದ್ದರಿಂದ ನಾನು ಸಮವಾಗೇನೆ ನಿಮಗೆ ಹಂಚುತ್ತೇನೆ. ಇಬ್ಬರು ಸಮಾನವಾಗಿ ಭಕ್ತಿ ಮಾಡ್ತೀರಿ ಅಂತ ಹೇಳಿಲ್ಲ ಕೃಷ್ಣ. ಅರ್ಜುನ ಕೃಷ್ಣನ ಮೇಲೆ ಬಹಳ ಭಕ್ತಿ ಮಾಡುತ್ತಾನೆ, ದಾಸ ಅಂತ ಅನ್ಕೊಂಡಂತಾನೆ, ದೇವರು ಅಂತ ತಿಳ್ಕೊಂಡಿದ್ದಾನೆ. ಆದರೆ ಕೃಷ್ಣ ಏನು ಹೇಳಿದ? ಇಬ್ಬರು ಸಮಾನ ಬಳಗಂದರು, ಹಾಗಾಗಿ ಸಮಾನವಾಗಿ ನಿಮಗೆ ವಿಭಾಗ ಮಾಡ್ತೇನೆ. ಏನು ಸಮಾನವಾಗಿ ವಿಭಾಗ ಮಾಡಿದ ಕೃಷ್ಣ ಅಂತಂದರೆ, ಅನ್ಯತ್ರ ದಶಲಕ್ಷಂ ಮೇ ಪುತ್ರ ಶೂರ ಪದಾದಯ ಇತ್ಯುಕ್ತೆ ಫಲ್ಗುನ ಕೃಷ್ಣಂ ವವ್ರೇ ತದ್ಭಕ್ತಿಮಾನ್ ಯತಃ. ಎರಡು ವಿಭಾಗ ಇದೆ. ಒಂದು ಕಡೆಗೆ ನನ್ನ ನಾರಾಯಣ ಸೈನ್ಯ ಅಂತಿದೆ. ನಾನು ವಿವಾಹಕ್ಕಿಂತ ಮುಂಚಿತವಾಗಿಯೇ ನನ್ನ ಸೈನ್ಯ, ನನ್ನ ಮಕ್ಕಳು 10 ಲಕ್ಷ ಜನ ಇದ್ದಾರೆ. ದಶಲಕ್ಷಂ ಮೇ ಪುತ್ರಾ ಶೂರಾ ಪದಾತಯ. ಆಯುಧಗಳು, ಅಸ್ತ್ರಶಸ್ತ್ರಗಳು, ಚಲೋ ವಿದ್ಯೆಯನ್ನು ಕಲಿತವರು, ಮಹಾಬಲಿಷ್ಠರಾದವರು 10 ಲಕ್ಷ ಜನ ಇದ್ದಾರೆ. ಅವರಿಗೆ ನಾರಾಯಣ ಅಂತ ಹೆಸರು, ನಾರಾಯಣ ಸೈನ್ಯ. ಅದು ಒಂದು ಕಡೆಗೆ ಇಟ್ಟಿದ್ದೇನೆ. ಇನ್ನೊಂದು ಕಡೆಗೆ ನಿರಾಯುಧನಾಗಿ ಸುಮ್ಮನೆ ನಾನು ಯುದ್ಧದಲ್ಲಿ ಇರ್ತೇನಷ್ಟೇ, ಯಾವ ಯುದ್ಧ ಮಾಡೋದಿಲ್ಲ, ಏನೂ ನಾನು ಕಾರ್ಬಾರೇ ಮಾಡೋದಿಲ್ಲ ಅದರಲ್ಲಿ. ಹಾಗೆ ನಾನು ಇರ್ತೇನೆ. ಹಾಗಾಗಿ ಎರಡು ಕಡೆಗೆ 2 ವಸ್ತುಗಳಿವೆ. ನಿಮಗೆ ಯಾವುದು ಬೇಕು ನೀನು ಆರಿಸ್ಕೋ ಅರ್ಜುನ. ನಾನು ಮೊದಲಿಗೆ ಒಂದಿನ, ಅವನಿಗೇನು ಟೆನ್ಷನು ಅಂದರೆ 10 ಲಕ್ಷ ಸೈನ್ಯವನ್ನು ಎಲ್ಲೂ ಕೇಳಿಬಿಡ್ತಾನೆ ಇವನು ಅಂತ ಹೇಳಿ ಗಾಬರಿಯಿಂದ, ನಾನು ಮೊದಲಿಗೆ ಬಂದಿನಿ, ನಾನು ಕೇಳ್ತೇನೆ ಅಂತ ದುರ್ಯೋಧನ. ಅಂದರೆ ಕೃಷ್ಣ ಹೇಳ್ತಾನೆ, ಮೊದಲಿಗೆ ಅವನೇ ಮೊದಲಿಗೆ ಬಂದಿದ್ದಾನೆ, ನನಗೆ ಕಣ್ಣಿಗೆ ಕಂಡಿದ್ದಾನೆ. ಮೊದಲಿಗೆ ನೀ ಬಂದಿಯೋ ಅವನು ಬಂದಿಯೋ ನನಗೆ ಗೊತ್ತಿಲ್ಲ. ಕಣ್ಣಿಗೆ ಮೊದಲಿಗೆ ಕಂಡಿದವನು ಅರ್ಜುನ. ಮತ್ತು ಅಷ್ಟೇ ಅಲ್ಲದೇನೆ ಅವನು ನಿಮ್ಮ ತಮ್ಮ, ವಯಸ್ಸಿನಲ್ಲಿ ಸಣ್ಣವನು. ಸಣ್ಣವರಿಗೆ ಮೊದಲಿಗೆ ಆಸ್ಪದ ಕೊಡಬೇಕು ನಾವು, ಅವನಿಗೆ ಅವಕಾಶ ಮುಂಚೆ. ಹಾಗಾಗಿ ಅವನು ಕೇಳಲಿ ಅಂತಂದಾಗ ಕೇವಲ ಅವನು ಇತ್ಯುಕ್ತೆ ಫಲ್ಗುನ ಕೃಷ್ಣಂ ವವ್ರೇತದ್ ಭಕ್ತಿಮಾನ್ಯತಃ, ಪರಮಾತ್ಮನ ಪಾದಕ್ಕೆ ಬಿದ್ದು, ಸ್ವಾಮಿ ನೀನು ನನ್ನ ಪಕ್ಷದಲ್ಲಿ ಬಂದರೆ, ನಿರಾಯುಧನಾಗಿ ಆದರೂ ಇದು, ಸಾಯುಧನಾಗಿ ಆದರೂ ಇದು, ಹೇಗಾದರೂ ಇರು, ನೀನು ನನ್ನ ಪಕ್ಷದಲ್ಲಿ ಇರು ಸಾಕು, ನನಗೆ ಜಯ ನಿಶ್ಚಿತ ಅಂತ ಹೇಳಿದರೆ, ಆಗ ಅರ್ಜುನ ಈ ರೀತಿಯಾಗಿ ಪರಮಾತ್ಮನಿಗೆ ಹೇಳಿದ, ಆಯ್ತು ಅವಶ್ಯವಾಗಿ ನಾನು ನಿನ್ನ ಪಕ್ಷದಲ್ಲಿ ಬರ್ತೇನೆ ಅಂತ ಕೃಷ್ಣ ಒಪ್ಪಿಕೊಳ್ಳುತ್ತಾನೆ. ಈ ಮಾತನ್ನು ಹೇಳಿದಾಗ ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು ಅಂತೆ. ನಿರಾಯುಧನಾದ ಕೃಷ್ಣನ್ ಆಯುಧ ಅಸ್ತ್ರಶಸ್ತ್ರಗಳನ್ನು ಇಟ್ಟುಕೊಂಡು ಒಬ್ಬ ಬಂದರೂ ದಶಲಕ್ಷ ಸೈನ್ಯಕ್ಕೆ ಇವನೇನು ಸಮಾನ ಆಗ್ತಾನೆ? 10 ಲಕ್ಷ ಜನ ಒಂದು ಕಡೆಗೆ, ಕೃಷ್ಣ ಒಂದು ಕಡೆ ಇದ್ದಾಗ ಆಯುಧ ಸಮೇತನಾಗಿ ಕೃಷ್ಣ ಬಂದರೂ 10 ಲಕ್ಷ ಸೈನ್ಯ ಇದೆ. ಅಷ್ಟಲ್ಲದೇನೆ ಕೃಷ್ಣ ನಿರಾಯುಧ, ಯುದ್ಧವನ್ನು ಆಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದಾನೆ. ಹೀಗಿದ್ದಾಗ ಅವನನ್ನು ಕೇಳಿದ, ಹುಚ್ಚಿದ್ದಾನೆ ಅರ್ಜುನ. ಚಲೋ ಆಯಿತು, ನನಗೆ ದಶಲಕ್ಷ ನಿನ್ನ ಮಕ್ಕಳೇನಿದ್ದಾರಲ್ಲ ಸೈನ್ಯ, ಆ ಸೈನ್ಯ ನನಗೆ ಬೇಕು. ಪಾರ್ಥಾನಾಮೇವ ಸಾಹಾಯ್ಯಂ ಕರಿಷ್ಯನ ಕೇಶವ ತಸ್ಯ ಭಕ್ತಿಂ ದರ್ಶಯಿತು ಚಕ್ರೇ ಸಮದದೀಶ್ವರ.
ಅಲ್ಲ, ಕೃಷ್ಣ ಹೀಗ್ಯಾಕೆ ಪರೀಕ್ಷೆ ಮಾಡಿದ? ದುರ್ಯೋಧನನಿಗೆ ಮತ್ತು 10 ಲಕ್ಷ ಸೈನ್ಯವನ್ನು ಕೊಟ್ಟು ಕಳಿಸಿ, ನಾನು ನಿನ್ನ ಜೊತೆ ಬರ್ತೇನೆ, ನಿನ್ನ ಸಹಾಯಕ್ಕೆ ನಾ ಇರ್ತೇನೆ, ಮುಂಚಿತವಾಗಿಯೂ ಮೊದಲಿಂದ ನಾನು ನಿಮ್ಮ ಜೊತೆ ಇದ್ದೇನೆ, ಹಾಗಾಗಿ ನಿಮ್ಮ ಜೊತೆನೇ ಇರ್ತೇನೆ ಅಂತ ಹೇಳಿಬಿಟ್ರೆ ಮುಗಿದು ಹೋಗಿತ್ತಲ್ಲ, ಬಂದುಬಿಟ್ರೆ ಕೃಷ್ಣ ಆಗಿ ಹೋಗಿತ್ತಲ್ಲ. ಹೀಗೆ 2 ವಿಭಾಗ ಯಾಕೆ ಮಾಡಿದ ಕೃಷ್ಣ ಅಂದರೆ, ಕೃಷ್ಣನ ಮೇಲೆ ಅರ್ಜುನನಿಗೆ ಎಷ್ಟು ಭಕ್ತಿ ಇದೆ ಅಂತ ತೋರಿಸಬೇಕಾಗಿದೆ ಸಮಾಜಕ್ಕೆ. ನನ್ನ ಭಕ್ತ ಅರ್ಜುನ ಎಷ್ಟು ಭಕ್ತಿ ಮಾಡ್ತಾನೆ ನನ್ನ ಮೇಲೆ. ನಿರಾಯುಧನಾಗಿ ನಾನು ಇದ್ದರೂ ನೀನು ನನ್ನ ಪಕ್ಷದಲ್ಲಿ ಇದ್ದರೆ ನನಗೆ ಜಯ ವಿಜಯ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ತಶ್ರೀ ವಿಜಯೋ ಭೂತಿ ಧ್ರುವಾನೇತಿರ್ಮತಿರ್ಮಮ ಅಂತ ಕೃಷ್ಣ ಏನು ಹೇಳಿದ್ದಾನಲ್ಲ, ಆ ಮಾತು ಅರ್ಜುನಿಗೆ ಎಷ್ಟು ಮೈತುಂಬಿಕೊಂಡಿದ್ದಾನೆ. ಕೃಷ್ಣ ಇದ್ದರೆ ನಮಗೆ ವಿಜಯ, ಕೃಷ್ಣ ಇದ್ದರೆ ನಮ್ಮ ಪ್ರಾಣ, ಕೃಷ್ಣ ಇದ್ದರೆ ನಮ್ಮ ಯಶಸ್ಸು, ಕೃಷ್ಣ ಇದ್ದರೆ ಕೀರ್ತಿ, ಕೃಷ್ಣ ಇದ್ದರೆ ಸರ್ವಸ್ವ ಅಂತನ್ನೋದು ವಿಶ್ವಾಸ ಭಕ್ತಿ ಅವನಿಗಿದೆ ಅಂತ ತೋರಿಸಬೇಕಾಗಿತ್ತು. ಹಾಗಾಗಿ ಕೃಷ್ಣ ಈ 2 ವಿಭಾಗ ಮಾಡಿದ. ಅದರಲ್ಲಿ ತನ್ನನ್ನೇ ತಾನು ಕೇಳಿದ, ಕೃಷ್ಣನನ್ನೇ ಕೇಳಿದ. ಆಗ ಇವನು ದುರ್ಯೋಧನೋ ಯಯೋ ರಾಮಂ ಸಭಯಾತ್ ಕೇಶವಸ್ಥಿತಂ ನ ಸಾಹಾಯಂ ಕರೋಮೀತಿ ಪ್ರಾಹತ ಸ್ನೇಹವಾನಪಿ. ಇಷ್ಟು ಆಯಿತು ಅಂತೇಳಿ ನಾರಾಯಣ ಸೈನ್ಯವನ್ನು ತೆಗೆದುಕೊಳ್ಳುತ್ತಾನೆ. ಉಪಪ್ಲಾವೇ ಸಭಾಯಾಂ ಹಿ ತತ್ಪಕ್ಷೀಯಂ ವಚೋ ಬ್ರುವನ್. ಆ ನಾರಾಯಣ ಸೈನ್ಯವನ್ನು ಮತ್ತೆ ಯಾರೋ ದುರ್ಯೋಧನ ತೆಗೆದುಕೊಂಡು ಹೋದ. ಕೃಷ್ಣ ಅರ್ಜುನನ ಪಕ್ಷದಲ್ಲಿ ಇದ್ದ. ಹೀಗೆ ನಡೀತಾ ಇದೆ. ಆಗ ಉಪಪ್ಲಾವ್ಯೆ ಸಭಾಯಾಂ ಹಿ ತತ್ಪಕ್ಷೀಯಂ ವಚೋಬ್ರವನ್ ನಿರಾಕೃತ ಸಾತ್ಯಕಿನ ಸಮಂ ಕೇಶವಸ್ಯ ಚ. ಎಲ್ಲರೂ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಬರ್ತಾರೆ ಅಂತನ್ನೋದನ್ನು ವಿಭಾಗ ಮಾಡುತ್ತಾರೆ. ಇನ್ನು ಮೇಲೆ ಯುದ್ಧದ ವಿಚಾರ, ಯುದ್ಧದ ಕಥೆಯನ್ನು ಶ್ರೀಮದಾಚಾರ್ಯರು ಸಂಕ್ಷೇಪವಾಗಿ, ನಿರ್ಣಯಾತ್ಮಕವಾಗಿ, ಅತ್ಯಂತ ಯೋಗ್ಯವಾದ ರೀತಿಯಿಂದ ಅದನ್ನು ನಮಗೆ ನಿರೂಪಣೆ ಮಾಡಿಕೊಡ್ತಾರೆ. ತಥೋ ದುರ್ಯೋಧನಂ ನಾಯಾತ್. ಆವಾಗ ದುರ್ಯೋಧನ ಮತ್ತು ಬಲರಾಮ ದೇವರ ಹತ್ರ ಹೋದಾಗ ನಾ ಯಾರಿಗೂ ಸಹಾಯ ಮಾಡೋಂಗಿಲ್ಲಪ್ಪ, ಇಬ್ರಿಗೂ ಸಹಾಯ ಮಾಡೋದಿಲ್ಲ, ಇಬ್ರಿಗೂ ದ್ವೇಷನೂ ಮಾಡೋದಿಲ್ಲ, ಉದಾಸೀನಾಗಿರ್ತೇನೆ ಅಂತ ದುರ್ಯೋಧನ ಅಂದರೆ ಬಲರಾಮ ಹೇಳುತ್ತಾನೆ. ಆಗ ತತ್ರ ಪಾಂಡುಸುತಾನಾಂಚ ಮತ್ಸ್ಯ ದೃಪದ ಕೈಕಯ್ಯ ಮತ್ತು ದೃಷ್ಟಕೇತು ಜರಾಸಂಧ ಸುತನಾದಂತಹ ಸಹದೇವ, ಕಾಶಿರಾಜನ ಮಕ್ಕಳು ಮತ್ತು ಪುರುಜಿತ್, ಕುಂತಿಭೋಜ, ಚೇಕಿತಾನ, ಸಾತ್ಯಕಿ ಇವರೆಲ್ಲ ಪಾಂಡವ ಪಕ್ಷದಲ್ಲಿ ಬರ್ತಾರೆ. ಇವರೆಲ್ಲ ದೇವತೆಗಳ ಪಕ್ಷದಲ್ಲಿ ಇಷ್ಟು ಜನ. ಆಮೇಲೆ ವಿಂದ, ಅನುವಿಂದ, ಅವಂತ್ಯರು, ಜಯತ್ಸೇನ, ಕೈಕಯ ಮತ್ತು ಅನ್ನಕೇಕಯ ಅವರು ಕೇಕಯರು. ಆಮೇಲೆ ಕ್ಷೇಮಧೂರ್ತಿ, ದಂಡಧರ, ಕಲಿಂಗ, ಅಂಬಷ್ಟ, ಶ್ರುತಾಯು, ಅಶ್ರುತ ಮತ್ತು ಬೃಹದ್ಬಲ, ಸುದಕ್ಷಿಣ, ಶ್ರುತಾಯುಧ, ಸೈಂಧವ, ಅಲಂಬುಸ ಮತ್ತು ಹಲಾಯುಧ ಮತ್ತು ಭಗದತ್ತ ಮತ್ತು ಬಾಲ್ಹಿಕನ ಮಕ್ಕಳ ಸಮೇತನಾಗಿ ಬಾಲ್ಹಿಕ ತಾನೆಲ್ಲರೂ ಅಲ್ಲಿ ದುರ್ಯೋಧನ ಪಕ್ಷಕ್ಕೆ ಇವರೆಲ್ಲ ಬರ್ತಾರೆ. ಯಾಕೆ ಇಷ್ಟೆಲ್ಲ ಜನ ದುರ್ಯೋಧನನ ಪಕ್ಷಕ್ಕೆ ಬಂದರು, ಪಾಂಡವರ ಪಕ್ಷಕ್ಕೆ ಹೋಗಲಿಲ್ಲ? ಯಾಕೆ ಹೀಗಾಯಿತು ಅಂತಂದರೆ, ಪ್ರೀತ್ಯರ್ಥಂ ಧೃತರಾಷ್ಟ್ರಸ್ಯ ಬಭೂವಸ್ತತ್ ಸುತಾನುಗಾಹ. ದುರ್ಯೋಧನನ ಸಂತೋಷಕ್ಕಾಗಿ ಅವನ ಅಣ್ಣ ತಿಂದಿರ್ತಾರೆ, ಎಷ್ಟೋ ಜನ ಅವನ ಕಡೆಯಿಂದ ಸಹಾಯ ಪಡೆದಿರ್ತಾರೆ. ಹಾಗಾಗಿ ದುರ್ಯೋಧನ ರಾಜ. ಈಗೇನಾದರೂ ಪಾಂಡವರ ಕಡೆಗೆ ಹಣ ಇಲ್ಲ, ಸಂಪತ್ತಿಲ್ಲ, ಏನೂ ಇಲ್ಲ. ಈ ಹಣ ಸಂಪತ್ತು ಇದ್ದದ್ದು ದುರ್ಯೋಧನ ಹತ್ರ. ಅವನಿಗೆ ಸಂತೋಷಪಡಿಸಿದರೆ, ಈಗೆಲ್ಲ ಯುದ್ಧ ನಡೀತಾ ಇದೆಯಲ್ಲ, ಆಯಾ ದೇಶಗಳ ಸಹಾಯದಿಂದಲೇ ಅವರು ಮುಂದೆ ಬರ್ತಾರೆ. ಹಾಗೆ ಆಯಾ ರಾಜರುಗಳ ಸಹಾಯ ಬೇಕು. ಹಾಗಾಗಿ ದುರ್ಯೋಧನನಿಗೆ ಈ ಕಾಲಕ್ಕೆ, ಧೃತರಾಷ್ಟ್ರನಿಗೆ ಈ ಕಾಲಕ್ಕೆ ನಾವು ಸಹಾಯವನ್ನು ಮಾಡಿದರೆ ಧೃತರಾಷ್ಟ್ರ ಸಂತೋಷ ಪಡ್ತಾನೆ ಅಂತ ಹೇಳಿ ತಾನು ಇಷ್ಟೆಲ್ಲ ಜನ ಅಲ್ಲೇ ಬಂದಿದ್ದಾರೆ. ವಿಂದ, ಅನುವಿಂದ, ಅವಂತಿ, ಜಯತ್ಸೇನ, ಕೇಕಯ, ಆಮೇಲೆ ಕ್ಷೇಮಧೂರ್ತಿ, ದಂಡಧರ, ಕಲಿಂಗ, ಅಂಬಷ್ಟ, ಶ್ರುತಾಯು, ಅಚ್ಯುತಾಯು, ಬೃಹದ್ಬಲ, ಸುದಕ್ಷಿಣ, ಅಲಂಬುಸ, ಶ್ರುತಾಯುಧ ಮತ್ತು ಅಲಾಯುಧ, ಅಲಂಬಲ, ಭಗದತ್ತ
ಬಾಲ್ಹಿಕ ಅವರ ಮಕ್ಕಳ ಸಮೇತರಾಗಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಮತ್ತು ಮಹಾಮಹಾವೀರರು ಅಂತ ಏನಿದ್ದಾರೋ ಅವರೆಲ್ಲರೂ ದುರ್ಯೋಧನನ ಪಕ್ಷದಲ್ಲೇ ಇದ್ದಾರೆ. ಪಾಂಡವಶ್ಚ ವೀರಸೇನಾಖ್ಯ ಪಾಂಡವಾನೇವ ಸಂಶಿತಃ. ಶಲ್ಯ ಇವ ಯಾರು? ನಕುಲ ಸಹದೇವರ ಸೋದರ ಮಾವ, ಅಂದ್ರೆ ಮಾದ್ರಿ, ಕುಂತಿ ಮಾದ್ರಿ ಇವರಿಬ್ಬರು ಪಾಂಡುರಾಜನ ಹೆಂಡಂದರು. ಕುಂತಿಯ ತಂಗಿಯ ಮಕ್ಕಳು ಇವರೆಲ್ಲ ಕೈಕೇಯರು, ಅವರೆಲ್ಲ 5 ಜನ ಇಲ್ಲಿ ಬಂದಿದ್ದಾರೆ. ಆದರೆ ಮಾದ್ರಿಯ ಅಣ್ಣ ಯಾರು? ಬಾಲ್ಹಿಕ, ಆ ಶಲ್ಯರಾಜ ಮತ್ತು ಸೋದರ ಮಾವ ಆಗಿದ್ದಾನೆ ಅಂದಮೇಲೆ ಪಾಂಡವರ ಪಕ್ಷಕ್ಕೇನೆ ಬರಬೇಕು, ಪಾಂಡವರ ಪಕ್ಷಕ್ಕೇನೆ ಬರ್ತಾ ಇದ್ದಾನೆ ಸೈನ್ಯವನ್ನು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡೋಣ ಅಂತ. ಆದರೆ ಅಷ್ಟರಲ್ಲಿ ಒಂದು ಚಮತ್ಕಾರ ಮಾಡಿಬಿಟ್ಟ ದುರ್ಯೋಧನ. ಏನು ಅಂದರೆ, ಯುದ್ಧಕ್ಕೆ ಸಹಾಯವನ್ನು ಮಾಡುವ ಈ ಎಲ್ಲ ಜನರಿಗೆ ಒಂದು ವ್ಯವಸ್ಥೆ ಮಾಡಿದ್ದ. ದೊಡ್ಡದಾದ ಬಟ್ಟೆಯ ಒಂದು ಮನೆ ಕಟ್ಟಿದ್ದ, ಟೆಂಟ್ ಹಾಕಿ ಅಲ್ಲಿ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಇರ್ಕೊಳ್ಳಿಕ್ಕೆ ಎಲ್ಲ ಭಾರಿ ಸುವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದ. ಶಲ್ಯ ಮತ್ತು ಬಹಳ ದೂರಿಂದ ಬಂದಿದ್ದ, ಬಿಸಿಲಾಗಿತ್ತು, ಸ್ವಲ್ಪ ನೀರು ಕುಡಿದು ಸ್ವಲ್ಪ ಊಟ ಮಾಡೋಣ ಅಂತಿದ್ದು, ಸ್ವಲ್ಪ ಎಲ್ಲ ಭಾರಿ ವ್ಯವಸ್ಥಿತವಾಗಿ ಅಲ್ಲೆಲ್ಲ ವ್ಯವಸ್ಥೆ ಸಿಕ್ತು ಅವನಿಗೆ. ಸಂತೋಷಪಟ್ಟು ಎಲ್ಲ ಯಾರು ವ್ಯವಸ್ಥೆ ಮಾಡಿರು ನೋಡ್ರಿಪ್ಪ, ಯುಧಿಷ್ಠರನೇ ಮಾಡಿರಬೇಕು ಹೇಳ್ತಾರೆ ಶ್ರೀಮದಾಚಾರ್ಯರು. ಯುಧಿಷ್ಠರನೇ ಮಾಡಿರಬೇಕು. ಹಾಗಾಗಿ ಯಾರು ಈ ವ್ಯವಸ್ಥೆ ಮಾಡಿದ್ದೀರಲ್ಲ ಅವರಿಗೆ ನಾನು ಯುದ್ಧದಲ್ಲಿ ಸಹಾಯ ಮಾಡ್ತೇನೆ ಅಂತ ಈ ಮಾತನ್ನು ಹೊರಗೆ ಅನ್ನಬಾರ್ದಾಗಿತ್ತು, ಅಂದುಬಿಟ್ಟ. ಅಷ್ಟರೊಳಗೇನೆ ಯುಧಿಷ್ಠಿರ ಕ್ಲುಪ್ತ ಸಮತ್ವ ಶಲ್ಯೋ ಅಬ್ರವೀದಿದಂ, ಇದನ್ನು ಯುಧಿಷ್ಠರನೇ ವ್ಯವಸ್ಥೆ ಮಾಡಿರ್ತಾನೆ. ಹಾಗಾಗಿ ಸಯೇತಾಹ ಕಾರಯಾಮಾಸ ತದಭೀಷ್ಟಂ ಕರೋಮ್ಯಹಂ, ಅವನಿಗೆ ಒಳ್ಳೇದು ಮಾಡ್ತೀನಿ, ಅವನಿಗೆ ಯುದ್ಧಕ್ಕೆ ಸಹಾಯವನ್ನು ಮಾಡ್ತೀನಿ ಅಂತಂದಾಗ ಅಲ್ಲಿ ಸುಪ್ತವಾಗಿ ಅಡಗಿಕೊಂಡಿದ್ದ, ಲೀನಲಾಗಿದ್ದ ದುರ್ಯೋಧನ ಈ ಮಾತನ್ನು ಕೇಳಿ ಹೊರಗೆ ಬರ್ತಾನೆ. ಶಲ್ಯ ಅಂದ್ರೆ ಮಹಾಪರಾಕ್ರಮಿ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್. ಮದ್ರರಾಜ ಅಂದ್ರೆ ಶಲ್ಯ, ಚತುರ್ಥ ಕೀಚಕ. ಹಾಗಾಗಿ ಎಂಥ ಪರಾಕ್ರಮಿ ಅವನು ಶಲ್ಯ. ಆ ಶಲ್ಯ ಈ ಮಾತನ್ನು ಹೇಳಿದಾಗ ಹೊರಗೆ ಬಂದ, ನಾನೇ ವ್ಯವಸ್ಥೆ ಮಾಡಿದ್ದೇನೆ ಸ್ವಾಮಿ, ಅಂದಮೇಲೆ ನೀವು ನನ್ನ ಪಕ್ಷಕ್ಕೆ ಬರಬೇಕು, ಮಾತು ಕೊಟ್ಟಿದ್ದೀರಿ ಅಂದಾಗ, ದೇಹಿ ಮೇ ಯುದ್ಧ ಸಹಾಯಂ ಇತಿಸೋಪಿ ಯಶೋರ್ಥಯನ್, ನನಗೆ ಯುದ್ಧಕ್ಕೆ ಸಹಾಯ ಮಾಡಬೇಕು ನೀವು ಅಂತಂದಾಗ, ಲೀನ ಶ್ರುತ್ವಾ ಧಾತರಾಷ್ಟ್ರ ಸತ್ಯಂ ಕುರ್ವೀತ್ಯಭಾಷತ. ಅಯ್ಯೋ ಅಂತ ತಲೆ ಕೈ ಹಚ್ಕೊತಾನೆ. ನಾನು ಪಾಂಡವರಿಗೆ ಸಹಾಯ ಮಾಡಬೇಕು ಅಂತ ಹೊರಟವನು ಈಗ ಅನಬಾರದಾಗಿತ್ತು, ಅಂದುಬಿಟ್ಟೆ. ಆಯ್ತು, ರಕ್ಷಾರ್ಥಂ ಆತ್ಮವಾಕ್ಯಸ್ಯ, ಸುಮ್ಮನೆ ಅಂದಿದ್ದೇನೋ ನಾನು, ನಿನಗ್ಯಾಕೆ ಸಹಾಯ ಮಾಡ್ತೇನೆ? ನಮ್ಮ ಮಕ್ಕಳಿದ್ದಾರೆ, ನಮ್ಮ ಹುಡುಗರಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತೀನಿ ನಾನು ಪಾಂಡವರಿಗೆ ಅಂತ ಹೇಳಿ ಇವನು ಅನ್ಬೋದಾಗಿತ್ತು. ಅನ್ಲಿಲ್ಲ. ಆಗಿನ ಕಾಲದಲ್ಲಿ ಮಹಾನಿಷ್ಠರು ಒಮ್ಮೆ ಮಾತನ್ನು ಕೊಟ್ಟರೆ ಬಿಡುವುದಿಲ್ಲ ಅವರು. ಹಾಗಾಗಿ ಆಯ್ತು, ರಕ್ಷಾರ್ಥಂ ಆತ್ಮವಾಕ್ಯಸ್ಯ, ನನ್ನ ಮಾತನ್ನು ನಾನೇ ರಕ್ಷಣೆ ಮಾಡ್ಕೋಬೇಕು. ಹಾಗಾಗಿ ಪಾಂಡವರ ಹತ್ರ ಹೋಗ್ತಾನೆ. ಹೋಗಿ ಶಲ್ಯ ಹೇಳ್ತಾನೆ, ಹೀಗೆಲ್ಲ ವ್ಯವಸ್ಥೆ ಮಾಡಿದ್ದ, ನಾನು ಅನ್ಬಾರ್ದಾಗಿತ್ತು, ಈ ಮಾತು ಅಂದುಬಿಟ್ಟೆ. ಈಗ ಅವ್ರ ಕಡೆನೇ ಯುದ್ಧವಾಡುವ ಪ್ರಸಂಗ ಬಂದಿದೆ, ಮನಸ್ಸಿಲ್ಲದೇನೂ ಅವ್ರ ಕಡೆ ಯುದ್ಧವಾಡುವ ಪ್ರಸಂಗ. ಹೀಗೆಲ್ಲ ಆಗ್ತದೆ. ಈಗಿನ ಜನಕ್ಕೆ ನಾವು ನೋಡ್ತೀವಲ್ಲ, ಏನೋ ಸ್ವಲ್ಪ ರೊಕ್ಕ ಕೊಟ್ಟರೆ ಓಟ್ ಹಾಕಿಬಿಡ್ತಾರೆ. ಹಾಗಿದೆ ಆ ಶಲ್ಯನೂ ಆ ಪ್ರಸಂಗ ಬಂತು. ಸ್ವಲ್ಪ ಏನೋ ಪಾನೀಯ ಊಟದ ವ್ಯವಸ್ಥೆಯನ್ನು, ಆ ಮನೆಯ ವ್ಯವಸ್ಥೆಯನ್ನು ಮಾಡಿದ ಯಾರಿದ್ದಾರೆ ಅವರಿಗೆ ನಾನು ವ್ಯವಸ್ಥೆ ಮಾಡ್ತೇನೆ, ಯುದ್ಧದಲ್ಲಿ ಸಹಾಯ ಮಾಡ್ತೇನೆ ಅಂತ ತಪ್ಪಿ ಬಾಯಿಂದ ಅಂದುಬಿಟ್ಟ. ದುರ್ಯೋಧನ ಬಂದ, ಯುದ್ಧಕ್ಕೆ ಸಹಾಯ ಮಾಡಿರಿ ನೀವು, ನಾನೇ ವ್ಯವಸ್ಥೆ ಮಾಡಿದ್ದು ಅಂತ ಹೇಳಿ ನೇರವಾಗಿ ಯುದ್ಧ ಸಹಾಯವನ್ನು ಅವನ ಕಡೆಯಿಂದ ಪಡೆದ. ಅವನು ಮತ್ತೇನು ಮಾಡಲಿಕ್ಕಾಗದೇನೆ ಮಾತು ಕೊಟ್ಟಿದ್ದಾನೆ. ಹಾಗಾಗಿ ಯುದ್ಧಕ್ಕೆ ಕೊನೆಯವರೆಗೆ ಮತ್ತು ಸಹಾಯ ಮಾಡಿದ. ಆದರೆ ಪಾಂಡವರು ಹೇಳ್ತಾರೆ, ಆಯಿತು, ಕರ್ಣನಿಗೆ ಬಹಳ ಸೊಕ್ಕಿದೆ, ಅವನು ತೇಜೋವಧೆ ಆಗಬೇಕು, ಅರ್ಜುನನ ಮುಂದೆ ನಿಂತಾಗ ಅವನು ತೇಜೋವಧ ಆಗಬೇಕು, ಹಾಗೆ ನೀವು ವ್ಯವಸ್ಥೆ ಮಾಡಿರಿ. ತೇಜೋವಧಾರ್ಥಂ ಕರ್ಣಸ್ಯ ಧನಂಜಯ ಕೃತೇರ್ಥಿತಃ ತಥೇತ್ಯುಕ್ತ್ವಾ ಯೋ ಧರ್ಮನಂದಂ ಕೌರವಾನ್ ಪ್ರತಿ. ಇಷ್ಟು ಆಗಿದೆ. ಎಲ್ಲರೂ ಅಲ್ಲೆಲ್ಲೆಲ್ಲಿ ಸೇರಿಕೊಂಡಿದ್ದಾರೆ. ತಮಗೆ ಎಲ್ಲೆಲ್ಲಿ ಬೇಕೋ, ಕೌರವರು ಪಾಂಡವರು ಅಣ್ಣ ತಮ್ಮಂದಿರು ಅವರಲ್ಲಿ ಯಾರು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಸೇರಿಕೊಂಡು ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ. ಆಗ ಧೃತರಾಷ್ಟ್ರ ಸಂಜಯನನ್ನು ಕೊಟ್ಟು ಕಳಿಸ್ತಾನಂತೆ. ಎಲ್ಲಿ ಯುದ್ಧ ನಡೀತಾ ಇದ್ದ, ಯುದ್ಧಕ್ಕೆ ತಯಾರಾಗ್ತಾ ಇದ್ದ ಪಾಂಡವ ಕೌರವರ ಈ ಎರಡು ಸಂಗ್ರಾಮದಲ್ಲಿ ಪಾಂಡವರ ಹತ್ರ ಸಂಜಯನನ್ನು ಧೃತರಾಷ್ಟ್ರ ಕೊಟ್ಟು ಕಳಿಸ್ತಾನೆ. ಏನಂತ ಸಂಧಾನ ಮಾಡಿಕೊಳ್ಳೋಣ. ಏನು ಸಂಧಾನ ನೋಡ್ರಿ,
ಪಾಂಡವಾನ್ ಸತ್ಯಧರ್ಮಂಚ ಯುದ್ಧಂಚ ಪ್ರತ್ಯಪಾದಯತ್ ಹಠವಾದೇ. ಆಗ ಅವನು ಹೇಳ್ತಾನೆ, ನೋಡು ನೀವು ಯುದ್ಧ ಆಡಬೇಡ್ರಿ ಯಾರು. ಸಂಜಯ್ ಬಂದು ಹೇಳ್ತಾನೆ, ನೀವು ಯಾರು ಪಾಂಡವರು ಯುದ್ಧ ಆಡಬೇಡ್ರಿ, ಸಂಧಾನ ಮಾಡ್ಕೊಳ್ಳೋಣ. ಏನು, ನೀವು ಕೂಡ ಆರಾಮಾಗಿ ಹಸ್ತಿನಾವತಿಗೆ ಬಂದು ಎಲ್ಲ ಪ್ರಜೆಗಳಿದ್ದಾರಲ್ಲ, ಹಾಗೆ ಒಂದು ಮನೆ ಕೊಡ್ತೇವೆ ಎಲ್ಲೋ ಒಂದು ಊರಿನಲ್ಲಿ, ಮನೆಯಲ್ಲಿ ಇರ್ರಿ, ಪ್ರಜೆಗಳು ಹೇಗೆ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತಾರಲ್ಲ ಹಾಗೆ ನೀವು ಇದ್ದು ಬಿಡ್ರಿ. ರಾಜ್ಯ ಅಲ್ಲ, ಅರಮನೆಯಲ್ಲ, ತಮ್ಮದೇನು ತಮ್ಮ ತಂದೆ ಪಾಂಡುರಾಜ ಕಳಿಸಿಟ್ಟಿದ್ದ ಅದಲ್ಲ, ಇಂದ್ರಪ್ರಸ್ಥ ಅದು ಅಲ್ಲ. ಸುಮ್ಮನೆ ರಾಜ್ಯದಲ್ಲಿ ರಾಜರು ಇದು ಮತ್ತು ಜೀವರಾಶಿಗಳು ಇರ್ತಾರಲ್ಲ ಕೆಲಸ ಮಾಡಿಕೊಂಡು, ಹಾಗಿದ್ದು ಊಟ ಅಡಿಗೆ ಅನ್ನ ಸಾರು ಹುಳಿ ಮಾಡಿ ಹಾಕ್ತೀವಿ ನಿಮಗೆ, ಎಲ್ಲರೂ ಪ್ರಜೆಗಳಿಗೆ ಬಡಿಸ್ತಾ ಇರ್ತೀವಿ, ಹಾಗೂ ನಿಮಗೆ ಬಳಸ್ತೇವೆ, ಇದ್ದು ಬಿಡ್ರಿ. ಚಲೋ ಜ್ಞಾನಿ ತಿಳಿದ ಸಂಜಯ, ಚಲೋ ಜ್ಞಾನಿ ತಿಳಿದ ಧೃತರಾಷ್ಟ್ರ, ಇವರಿಬ್ಬರು ವಿಚಾರ ಮಾಡಿದ್ದಾರೆ. ಆ ಧೃತರಾಷ್ಟ್ರನ ಸಂದೇಶವನ್ನು ಹೇಳಲಿಕ್ಕೆ ಬಂದು ಮಹಾನುಭಾವ ಸಂಜಯ್ ಯಾರ ಮುಂದೆ? ಪಾಂಡವರ ಮುಂದೆ ಈ ಮಾತನ್ನು ಹೇಳ್ತಾರೆ. ಹಠವಾದೆ. ಆಗ ಭೀಮಸೇನ್ ದೇವರು ದ್ರೌಪದಿ, ಹಿಂದೆ ಕೇಳಿದ್ದೀರಿ ನೀವು 22ನೇ ಅಧ್ಯಾಯದಲ್ಲಿ, ಧರ್ಮರಾಜನನ್ನು ಕುಟ್ಟಿ ಕುಟ್ಟಿ ಹೇಳಿದ್ದಾರೆ, ಮುಂದೆ ಅಜ್ಞಾತವಾಸ ಎಲ್ಲ ಮುಗಿದ ಮೇಲೆ ಯುದ್ಧವನ್ನು ಆಡಲೇಬೇಕು ನಾವು, ನಮಗೆ ಮಾಡಿದ ಅನ್ಯಾಯವನ್ನು ನಾವು ಸಹನೆ ಮಾಡಿ ಕೂಡತಕ್ಕದ್ದಲ್ಲ, ಅವರಿಗೆ ತಕ್ಕ ಶಾಸನ ದಂಡನೆಗಳು ಆಗಲಿಕ್ಕೆ ಬೇಕು, ನೀನು ಯುದ್ಧವನ್ನು ಆಡಬೇಕು, ಸುಮ್ಮನೆ ಯಾರೋ ಏನೋ ಹೇಳಿದ್ದಾರಂತ ಬಿಡ್ತಕ್ಕದ್ದಲ್ಲ ಅಂತ ಅವಾಗೆ ಅವನು ತಯಾರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಧರ್ಮರಾಜ ಹೇಳ್ತಾನೆ, ಹಠವಾದೇವ ತದ್ಭೀಮೋ ಯಂ ಧರ್ಮಂ ದ್ರೌಪದಿ ತಥಾ ತಮೇ ಭೋಕ್ವಾ ಧರ್ಮರಾಜ ಚಕಾರಶ್ಚ ನಿರುತ್ತರಂ. ಹಾಗೆಲ್ಲ ಸಾಧ್ಯ ಇಲ್ಲ, ಯುದ್ಧವಾಗುವುದೇ, ಯುದ್ಧವಾಡಿ ವಿಜಯವನ್ನು ಸಂಪಾದನೆ ಮಾಡಿ ನಮ್ಮ ರಾಜ್ಯವನ್ನು ನಾವು ತಗೊಳ್ತೇವೆ, ಸ್ವರಾಜ್ಯ ರಕ್ಷಣೆ ನಮ್ಮ ಆಗಲಿಕ್ಕೆ ಬೇಕು, ನಾವು ಮಾಡ್ತೇವೆ, ಹೋಗಿ ಹೇಳು ಅಂತ ಹೇಳಿ ತಾನೂ ಕೂಡ ಉತ್ತರವನ್ನು ಕೊಟ್ಟು ಕಳಿಸಿಬಿಡ್ತಾನೆ ಸಂಜಯನಿಗೆ. ಕೃಷ್ಣೋಪಿ ತಸ್ಯ ಧರ್ಮಸ್ಯ ಪ್ರಾಮಾಣ್ಯಂ ಪ್ರತ್ಯಪಾದಯತ್ ತಥೋ ನಿರುತ್ತರ ಕೃಷ್ಣಹಂ ಪಾಂಡವಂಶ್ಚ ಪ್ರಣಮ್ಯ ಚ. ಹೀಗೆ ಉತ್ತರವನ್ನು ಕೊಟ್ಟು ನಿರುತ್ತರನ್ನಾಗಿ ಮಾಡಿ ಧರ್ಮರಾಜನೂ ಕೂಡ, ಅಂದರೆ ಆ ದ್ರೌಪದಿ ದೇವಿ ಅವತ್ತು ಕೊಟ್ಟ ಸಂದೇಶ ಉಪದೇಶ, ಧರ್ಮರಾಜನಿಗೆ ಭೀಮಸೇನ್ ದೇವರು ಮಾಡಿದಂತಹ ಜೀವಕರ್ತೃತ್ವ ವಿಚಾರ, ಸ್ವೇ ಸ್ವೇ ಕರ್ಮಣ್ಯ ನಿರತಃ ಸಂಸಿದ್ಧಿಂ ಲಭತೆ ನರಃ, ತಮ್ಮ ತಮ್ಮ ಕರ್ತವ್ಯ ಕರ್ಮದಲ್ಲಿ ತಾವು ಇರಲೇಬೇಕು, ಮಾಡಲೇಬೇಕು, ಮಾಡಿದರೇನೇ ಅವರಿಗೆ ತಮ್ಮ ತಮ್ಮ ಯೋಗ್ಯವಾದ ಸ್ಥಾನ ಪದವಿಗಳು ಸಿಗ್ತದೆ, ಇಲ್ಲದೇ ಇದ್ದರೆ ಸಿಗುವುದಿಲ್ಲ. ಜೀವನಿಗೆ ಕರ್ತೃತ್ವ ಉಂಟು, ದೇವರು ಕೊಟ್ಟ ಸ್ವಾತಂತ್ರ್ಯ ಇದೆ, ದೇವರು ಕೊಟ್ಟ ಕರ್ತೃತ್ವವಿದೆ ಅಂತ ಹೇಳಿ ಅವತ್ತೇನು ಸಮರ್ಥನೆ ಮಾಡಿದ್ರೋ ಅದರಿಂದ ಗಟ್ಟಿಮುಟ್ಟಿಯಾದಂತಹ ಧರ್ಮರಾಜ ತಾನು ಯುದ್ಧವನ್ನೇ ಆಡ್ತೇವೆ. ಇದು ಪಂಚಗ್ರಾಮಗಳು, ರಾಜ್ಯ ಮೊದಲಿಗೆ ಅರ್ಧ ರಾಜ್ಯ ಕೇಳಿದ್ರು ಕೊಡಲಿಲ್ಲ, ಪಂಚಗ್ರಾಮಗಳನ್ನು ಕೇಳಿದ್ರು ಕೊಡಲಿಲ್ಲ, ಸುಮ್ಮನೆ ಪ್ರಜೆಗಳಾಗಿ ಸುಮ್ಮನೆ ಊಟ ಮಾಡ್ಕೋತೀರ್ರಿ ಅಂತ ಪಾಂಡವರಿಗೆ ಹೇಳುವ ವಿಚಾರ ಮಾಡಿದ್ದಾರೆ. ಅವನು ಬಂದು ಸಂಜಯ್ ಹೇಳಿದ್ದಾನೆ. ಆಗ ಗಟ್ಟಿಮುಟ್ಟಿಯಾಗಿ ನಿಷೇಧ ಮಾಡಿ ನಿರುತ್ತರನ್ನಾಗಿ ಕೊಟ್ಟು ಕಳಿಸಿದ್ದಾರೆ. ಯುದ್ಧ ಆಡಲಿಕ್ಕೆ ನೀವು ತಯಾರಾಗಲಿಕ್ಕೆ ಬೇಕು, ಯುದ್ಧದಲ್ಲಿ ನಿಮ್ಮನ್ನೆಲ್ಲ ಸಂಹಾರ ಮಾಡ್ತೇವೆ, ನಮ್ಮ ಸ್ವರಾಜ್ಯವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾನೆ ಧರ್ಮರಾಜ. ಶ್ರೀಕೃಷ್ಣ ಅರ್ಪಣಮಸ್ತು.